ಅದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತಹ ಬಸ್ಸು. ಡ್ರೈವರ್, ಕಂಡಕ್ಟರ್ ಸೇರಿ 33 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಚಿತ್ರದುರ್ಗ ಹಿರಿಯೂರು ಬಳಿ ಬರ್ತಾ ಇದ್ದಂತೆ ನಡೆಯಬಾರದಂತಹ ಒಂದು ಘಟನೆ ನಡೆದು ಹೋಗೇ ಬಿಡ್ತು. ಕಿಲ್ಲರ್ ಕಂಟೈನರ್ ಡಿಕ್ಕಿ ಹೊಡಿತಾ ಇದ್ದಂತೆ ಬಸ್ನಲ್ಲಿದ್ದಂತಹ 6 ಜನ ಸಜೀವ ದಹನವಾಗಿದ್ದಾರೆ. ಇದು ಕೇವಲ ಅಪಘಾತವಲ್ಲ, ಅಪಘಾತದ ರೂಪದಲ್ಲಿ ಜವರಾಯ ಹಾಕಿದಂತಹ ಸಾವಿನ ಕೇಕೆ. ಇಂತಹದ್ದೊಂದು ದಿನಕ್ಕಾಗಿ ಆ ವಿಧಿ ಅದೆಷ್ಟು ದಿನದಿಂದ ಹೊಂಚು ಹಾಕಿತ್ತೋ ಏನೋ. ಮಧ್ಯರಾತ್ರಿ ಗಾಢ ನಿದ್ರೆಗೆ ಜಾರಿದವರಿಗೆ ಬೆಂಕಿಯ ಬಲೆಯನ್ನ ಜವರಾಯ ಬೀಸಿಬಿಟ್ಟಿದ್ದಾನೆ. ಅಪಘಾತದ ರೂಪದಲ್ಲಿ ಅಪ್ಪಳಿಸಿದಂತಹ ಯಮರಾಯ 6 ಮಂದಿಯನ್ನ ಜೀವಂತ ಸಮಾಧಿ ಮಾಡಿದ್ದಾನೆ. ಬಸ್ನಲ್ಲಿದ್ದವರು ಅದು ಏನಾಗ್ತಾ ಇದೆ ಏನೋ ಅಂತ ಎಚ್ಚರಿಸಿಕೊಳ್ಳುವುದರಲ್ಲಿಯೇ 5 ಜನ ಹೊತ್ತಿ ಉರಿದಿದ್ದಾರೆ. ಮಧ್ಯರಾತ್ರಿ ಬೆಂಕಿ ಬಲೆಗೆ ಬೀಸಿದ ಜವರಾಯ. ಗೋಕರ್ಣ ಹೊರಟವರಿಗೆ ಯಮನ ಸಾವಿನ ಹೊಡೆತ. ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನರನಾಡಿಗಳಲ್ಲಿ ನಡಕ ಶುರುವಾಗುತ್ತೆ. ಇಡೀ ಬಸ್ಸು ಹತ್ತಿ ಉರಿದಿದೆ. ಕಾಪಾಡಿ ಕಾಪಾಡಿ ಅನ್ನುವಂತಹ ಕೂಗು ದಶದಿಕ್ಕುಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದ್ದವರೆಲ್ಲ ಅಸಹಾಯಕರಾಗಿ ಹೋಗಿದ್ರು. ಆ ಹೆಣ್ಮಕ್ಳು ಮಾತ್ರ ನಿಜಕ್ಕೂ ಸಾವನ್ನೇ ಗೆದ್ದು ಬಂದಂತಹ ಪರಿಸ್ಥಿತಿಯಲ್ಲಿದ್ರು. ತಾವಿದ್ದ ಬಸ್ ತಮ್ಮ ಕಣ್ಣು ಮುಂದೆನೆ ಹತ್ತಿ ಉರಿದದ್ದನ್ನ ನೋಡ್ತಾ ನಿಂತಿದ್ರು. ಇಷ್ಟೊತ್ತು ತಮ್ಮ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದವರೇ ಬೆಂದು ಹೋಗಿದ್ದಾರೆ. ಆದರೆ ಏನೂ ಮಾಡೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಆ ಹೆಣ್ಣು ಮಕ್ಕಳಿದ್ರು. ನಿನ್ನೆ ರಾತ್ರಿ 8:45 ಇದೇ ಸೀಬರ್ಡ್ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿತ್ತು. ಸ್ಲೀಪರ್ ಕೋಚ್ ಬಸ್ನಲ್ಲಿ ಒಟ್ಟು 33 ಜನ ಪ್ರಯಾಣ ಮಾಡ್ತಾ ಇದ್ರು. ಮಧ್ಯರಾತ್ರಿ 2 ಗಂಟೆಯವರೆಗೆ ಎಲ್ಲವೂ ಚೆನ್ನಾಗಿತ್ತು. ಬಸ್ಸಿನ ಡ್ರೈವರ್ ಹಾಗೂ ಕ್ಲೀನರ್ ಅನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಗಾಢವಾದ ನಿದ್ರೆಗೆ ಜಾರಿದ್ರು. ಚಿತ್ರದುರ್ಗದ ಜವನಗೊಂಡನಹಳ್ಳಿ ಬಳಿ ಬರ್ತಾ ಇದ್ದಂತೆಯೇ ಜವರಾಯನ ಅಟ್ಟಹಾಸ ಪ್ರಾರಂಭವಾಯಿತು. ಮುಂದೆ ಹೋಗ್ತಿದ್ದಂತಹ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದ್ದಷ್ಟೇ ಕ್ಷಣ ಮಾತ್ರದಲ್ಲಿ ನಡೆಯಬಾರದಂತಹ ಘಟನೆ ನಡೆದು ಬಿಟ್ಟಿದೆ. ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದಂತಹ ಕಂಟೈನರ್ ಒಮ್ಮೆಲೆ ಕಂಟ್ರೋಲ್ ತಪ್ಪಿದೆ. 100 ಕಿಲೋಮೀಟರ್ಗಳಿಗಿಂತಲೂ ಜಾಸ್ತಿ ವೇಗದಲ್ಲಿದ್ದಂತಹ ಕಂಟೈನರ್ ಡ್ರೈವರ್ ಡಿಕ್ಕಿ ಹೊಡೆಯುವುದಷ್ಟೇ ಅಲ್ಲದೆ ಸೀದಾ ಪಕ್ಕದ ಹೈವೇಗೆ ತನ್ನ ಕಂಟೈನರ್ ಅನ್ನ ನುಗ್ಗಿಸಿದ್ದಾನೆ. ಏನಾಯ್ತು ಅನ್ನೋದ್ರೊಳಗಡೆ ಕಂಟೈನರ್ ಬಸ್ಸಿನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಬಸ್ಸಿನಲ್ಲಿ ಬೆಂಕಿ ಹತ್ತಿಕೊಳ್ಳುವುದು ಮಾತ್ರವಲ್ಲದೆ ಕ್ಷಣ ಮಾತ್ರದಲ್ಲಿ ಇಡೀ ಬಸ್ ಸಂಪೂರ್ಣ ಅಗ್ನಿಗೆ ಆಹುತಿಯಾಗಿದೆ. ಹೊತ್ತಿ ಉರಿದ ಬಸ್, 6 ಮಂದಿ ದುರಂತ ಅಂತ್ಯ. ಮೂವತ್ಮೂರು ಜನರಿದ್ದಂತಹ ಬಸ್ಸಿಗೆ ಕಂಟೈನರ್ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಇದ್ದಕ್ಕಿದ್ದಂತೆ ಬಸ್ಸನ್ನ ಬೆಂಕಿಯ ಬಲೆ ಆವರಿಸಿಕೊಂಡು ಬಿಟ್ಟಿದೆ. ಸಿಕ್ಕ ಜಾಗದಿಂದ ಜನ ಕೆಳಗಡೆ ಹಾರಿದ್ದಾರೆ. ಸುಮಾರು 28 ಮಂದಿ ಅದೇಗೋ ತಮ್ಮನ್ನು ತಾವು ಬಚಾವು ಮಾಡಿಕೊಳ್ಳಬೇಕು ಅಂತ ಬಸ್ಸಿನಿಂದ ಕೆಳಗಡೆ ಜಿಗಿದಿದ್ರು. ಆದರೆ 6 ಮಂದಿಗೆ ಮಾತ್ರ ಏನೂ ಮಾಡೋದಕ್ಕಾಗಲಿಲ್ಲ. ಬಸ್ಸಿನಿಂದ ಹಾರೋದ್ರೊಳಗಡೆನೆ ಅಗ್ನಿ ಇಡೀ ಬಸ್ಸನ್ನು ಆವರಿಸಿತ್ತು. ಕಾಪಾಡಿ ಕಾಪಾಡಿ ಅಂತ ಬೇಡ್ತಾ ಇದ್ರು. ಆದರೆ ಯಾರೂ ಕೂಡ ಸಹಾಯಕ್ಕೆ ಹೋಗುವಂತಹ ಪರಿಸ್ಥಿತಿಯಲ್ಲಿರಲಿಲ್ಲ. ಅಯ್ಯೋ ನಮ್ಮನ್ನು ಕಾಪಾಡಿ ಅಂತ ಅಂಗಲಾಚಿದರೂ ಕೂಡ ಉಳಿಸಿಕೊಡುವವರು ಅಲ್ಲಿ ಇರಲಿಲ್ಲ. ಜೊತೆಗಿದ್ದಂತಹ ಸ್ನೇಹಿತೆಯರು ಕೂಡ ಯಾರೂ ಕಾಣಿಸ್ಲಿಲ್ಲ. 5 ಪ್ರಯಾಣಿಕರು ಕ್ಷಣ ಮಾತ್ರದಲ್ಲೇ ಸುಟ್ಟು ಭಸ್ಮವಾಗಿ ಬಿಟ್ಟರು. ಇನ್ನು ಬಸ್ಸಿಗೆ ಡಿಕ್ಕಿ ಹೊಡೆದ ಕಂಟೈನರ್ ಚಾಲಕ ಸಹ ಅಲ್ಲೇ ಕೊನೆ ಉಸಿರನ್ನ ಚೆಲ್ಲಿದ್ದಾನೆ. ಹೀಗಾಗಿ ಈ ಅಪಘಾತದಲ್ಲಿ ಒಟ್ಟು 6 ಜನ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಬಸ್ಸಿಗೆ ಆಕ್ಸಿಡೆಂಟ್, ಶಾಲಾ ವಾಹನ ಪಾರಾಗಿದ್ದೇ ಪವಾಡ. ಒಂದು ಕಡೆ ನಡೆಯಬಾರದಂತಹ ದುರಂತ ನಡೆದಿದ್ರೆ ಮತ್ತೊಂದು ಕಡೆ ದೊಡ್ಡ ಪವಾಡವೇ ನಡೆದು ಹೋಗಿದೆ. ಈ ಶಾಲಾ ಪ್ರವಾಸದ ಬಸ್ನಲ್ಲಿದ್ದಂತಹ ಮಕ್ಕಳು ಬದುಕುಳಿದಿದ್ದೇ ಒಂದು ದೊಡ್ಡ ವಿಸ್ಮಯ ಮತ್ತು ಪವಾಡ. ಯಾಕಂದ್ರೆ ಈ 2 ಬಸ್ಗಳು ಕೂಡ ಒಂದೇ ಹೈವೇಯಲ್ಲಿ ಹೋಗ್ತಾ ಇದ್ವು. ಜವನಗೊಂಡನಹಳ್ಳಿ ಬಳಿ ಬರ್ತಾ ಇದ್ದಂತೆ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿತ್ತು. ಓವರ್ಟೇಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಕಂಟೈನರ್ ಡಿಕ್ಕಿ ಹೊಡೆದಿದೆ. ಒಂದು ವೇಳೆ ಓವರ್ಟೇಕ್ ಮಾಡದೇ ಇದ್ದಿದ್ರೆ ಶಾಲಾ ಮಕ್ಕಳಿದ್ದಂತಹ ಬಸ್ಸಿಗೆ ಅದೇನಾಗ್ತಾ ಇತ್ತೋ ಏನೋ. ಬಸ್ ಹಾಗೂ ಕಂಟೈನರ್ ಡಿಕ್ಕಿ ಆಗ್ತಾ ಇದ್ದ ಹಾಗೆ ಶಾಲಾ ಬಸ್ಸಿಗೂ ಕೂಡ ಈ ಆಕ್ಸಿಡೆಂಟಿನ ಛಾಯೆ ಬೀರಿದೆ. ಹಾಗಾಗಿ ಶಾಲೆಯ ಬಸ್ಸಿನಲ್ಲಿದ್ದಂತಹ ಕೆಲ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಇನ್ನು ಚಿತ್ರದುರ್ಗದಲ್ಲಿ ನಡೆದಂತಹ ಈ ಭೀಕರ ದುರಂತಕ್ಕೆ
ಭಾರತದ ಘನವೆತ್ತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ಗಾಯಾಳುಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಟ್ವಿಟರ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಮೃತರಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟವರನ್ನ ವಿಧಿ ಸಾವಿನ ಮನೆಗೆ ನೂಕಿದೆ. ಹೆದ್ದಾರಿಯಲ್ಲಿ ಹೊಂಚು ಹಾಕಿ ಕುಳಿತಿದ್ದಂತಹ ಜವರಾಯ 6 ಜನರ ಪ್ರಾಣವನ್ನೇ ತೆಗೆದಿದ್ದಾನೆ. ನಮ್ಮವರು ನಮ್ಮ ಮನೆಗೆ ಬರ್ತಾರೆ, ಸಂತೋಷದ ಕ್ಷಣಗಳನ್ನು ನಮ್ಮೊಂದಿಗೆ ಕಳೀತಾರೆ ಅನ್ನುವಂಥವರ ಮನೆಯಲ್ಲಿ ಈಗ ಸೂತಕದ ಛಾಯೆ ಮೂಡಿದೆ.